ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ LO. ಖಾಸಗಿ ಕಂಪನಿಗಳಿಗೆ ಸವಾಲೊಡ್ಡುವ ಅನಿವಾರ್ಯತೆಯಿಂದ ಆಕಾಶವಾಣಿ ಎಫ್ಎಂಗಳು ಕೂಡ ಭಾಷೆ, ವಿಷಯಗಳ ಆಯ್ಕೆ, ಮಂಡನೆ, ಶೈಲಿ ಮುಂತಾದವುಗಳಲ್ಲಿ ಈ ಮೊದಲಿನಂತಿದ್ದ ಶುದ್ಧತೆಯನ್ನು ತಕ್ಕ ಮಟ್ಟಿಗೆ ಕೈಬಿಟ್ಟವು. ಆರಂಭದಲ್ಲಿ ಖಾಸಗಿ ವಾಹಿನಿಗಳ ಅಬ್ಬರದ ವೇಗದ ಶೈಲಿಯಿಂದ ಜನ ಆಕರ್ಷಿತರಾದರು. ಆದರೆ ಬರುಬರುತ್ತಾ ಅವರಿಗೆ ಭ್ರಮ ನಿರಸನವಾದಂತಾಗಿ ಚಿತ್ರಪ್ರೇಮಿಗಳ ಯುವಕ ಯುವತಿಯರ ವಾಹಿನಿಗಳಾಗಿ ಉಳಿಯುವಂತಾದದ್ದು ಈ ವಾಹಿನಿಗಳ ದುರಂತ. ಆದರೆ ಇವುಗಳ ಉದ್ದೇಶ ಕೇವಲ ಹಣಗಳಿಕೆಯಾಗಿದ್ದರಿಂದ ಸಾಂಸ್ಕೃತಿಕ ಸಾಮಾಜಿಕ ಪ್ರಭಾವದ ಬಗ್ಗೆ ಈ ವಾಹಿನಿಗಳು ತಲೆ ಕೆಡಿಸಿಕೊಳ್ಳದಿರುವುದು ಮಾಧ್ಯಮಗಳ ಸಾಮಾಜಿಕ ಹಾಗೂ ನೈತಿಕ ಹೊಣೆಯ ಬಗ್ಗೆ ಮತ್ತೊಮ್ಮೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಯಿತು. ಆಕಾಶವಾಣಿ ತನ್ನ ಕೇಳುಗರನ್ನು ಕಳೆದುಕೊಳ್ಳುತ್ತಿದ್ದರೂ ತನ್ನ ಕಾರ್ಯಕ್ರಮಗಳ ಮಂಡನೆಯ ವಿಷಯದಲ್ಲಿ ಪೂರ್ಣ ಸಂಧಾನ ಮಾಡಿಕೊಳ್ಳದೆ ದೇಶಿ ಸೊಗಡು, ಭಾಷೆ, ಸಂಸ್ಕೃತಿಗೆ ಬದ್ಧವಾಗಿ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದು ಸ್ವಾಗತಾರ್ಹ. ಇವುಗಳೊಂದಿಗೆ ಸಂವಿಧಾನದಲ್ಲಿ ಹೇಳಲಾಗಿರುವ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಹಾಗೂ ನಾಡಿನ ಏಕತೆಯನ್ನು ಎತ್ತಿ ಹಿಡಿಯುವುದು, ಸದಭಿರುಚಿಯ ಹಾಗೂ ಸಮತೋಲನವಾದ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ಪ್ರಾದೇಶಿಕ ಹಾಗೂ ಸ್ಥಳೀಯ ಮಾಹಿತಿಯನ್ನು ನಿರಂತರವಾಗಿ ನೀಡುತ್ತಿದ್ದರೂ ತನ್ನ ವಿಚಾರಗಳನ್ನು ಕೇಳುಗರ ಮೇಲೆ ಹೇರದಿರುವುದು, ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡುವುದಲ್ಲದೆ ಆಂತರಿಕವಾಗಿ ಸೌಹಾರ್ದತೆ ಉಳಿಯುವಂತೆ ದೇಶದಲ್ಲಿ ನೋಡಿಕೊಳ್ಳುವುದು, ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ದೇಶದ ಏಕತೆಯನ್ನು ಬಿಂಬಿಸುವುದು, ಎಲ್ಲ ವರ್ಗದ ಜನರಿಗೂ ತಲುಪುವಂತೆ ಮಾಹಿತಿ, ಮನರಂಜನೆ, ಶಿಕ್ಷಣವನ್ನು ಒಳಗೊಂಡಂತೆ ಕಾರ್ಯಕ್ರಮವನ್ನು ರೂಪಿಸುವುದು, ಕೃಷಿ, ಶಿಕ್ಷಣ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುವುದು, ಗ್ರಾಮೀಣ, ಅನಕ್ಷರಸ್ಥ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಜನರ, ಯುವಜನರ, ಗುಡ್ಡಗಾಡು ಜನರ, ಗಡಿಭಾಗದ ಜನರ, ಯಾವ ಸೌಲಭ್ಯಗಳೂ ತಲುಪದ ಭಾಗದಲ್ಲಿರುವ ಜನತೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಅವರ ಅಗತ್ಯಗಳಿಗೆ, ಅವಶ್ಯಕತೆಗಳಿಗೆ ಸ್ಪಂದಿಸಿ ಕಾರ್ಯಕ್ರಮವನ್ನು ರೂಪಿಸಿ ಪ್ರಸಾರ ಮಾಡುವುದು, ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಸಲುವಾಗಿ ಶೋಷಣೆ, ಅಸ್ಪೃಶ್ಯತೆಯಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ದನಿಯಾಗುವುದು, ಗ್ರಾಮೀಣರು, ಅಲ್ಪಸಂಖ್ಯಾತರು, ಮಹಿಳೆಯರು, ಮಕ್ಕಳು, ಅನಕ್ಷರಸ್ಥರೇ ಮೊದಲಾದವರನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು ಆಕಾಶವಾಣಿಯ ಕಾರ್ಯಕ್ರಮಗಳ ಹೆಗ್ಗಳಿಕೆ. ಆಕಾಶವಾಣಿ ರಾಷ್ಟ್ರೀಯ ಐಕ್ಯತೆಯ ಹರಿಕಾರ ಕೂಡ ಆಗಿದೆ. ಈ ಉದ್ದೇಶಗಳ ಈಡೇರಿಕೆಗಾಗಿ ಸಮರೋಪಾದಿಯಲ್ಲಿ ಆಕಾಶವಾಣಿಯ ಅಭಿವೃದ್ಧಿ ನಡೆದ ಕಾರಣ ಇಂದು ಅದು ಪ್ರಮುಖವಾಗಿ ಗ್ರಾಮೀಣ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಅತಿ ಮುಖ್ಯ ಸಮೂಹ ಮಾಧ್ಯಮವಾಗಿದ್ದು, ಹಲವು ಸಂದರ್ಭಗಳಲ್ಲಿ ಮಾಹಿತಿ ಹಾಗೂ ಮನರಂಜನೆಯ ಏಕೈಕ ಸಾಧನವಾಗಿದೆ. ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಆಕಾಶವಾಣಿ ಹಾಗೂ ದೂರದರ್ಶನದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಆ ಕಾಲದಲ್ಲಿ ವಿಶೇಷ ಅನುದಾನವನ್ನು ನೀಡಿ ನಿಗದಿತ ಅವಧಿಯೊಳಗೆ ಕೆಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿತು. ಇದಕ್ಕೆ ಮುಖ್ಯ ಕಾರಣ ಈ ಭಾಗದಲ್ಲಿ ರೇಡಿಯೋ ಹಾಗೂ ದೂರದರ್ಶನದ ವಿಸ್ತರಣೆಯ ಜೊತೆಗೆ ಗಡಿಯಲ್ಲಿ ನಡೆಯುತ್ತಿದ್ದ ಭಾರತ ವಿರೋಧಿ ಪ್ರಚಾರವನ್ನು ತಡೆಯುವುದಾಗಿತ್ತು. ಅದಕ್ಕಾಗಿ ಇಸವಿ 2000ರಿಂದ 2002ರೊಳಗೆ ಸರ್ಕಾರ 430 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಆ ರಾಜ್ಯಕ್ಕೆ ನೀಡಿತು. ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ LO. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.